ಎಲ್ರಿಗೂ ನಮಸ್ಕಾರ. ಇವತ್ತು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯಾಗಿದೆ. ದೇಶಕ್ಕಾಗಿ ಹೋರಾಡಿದ ಈ ಇಬ್ಬರು ಮಹಾನುಭಾವರನ್ನು ಗೌರವದಿಂದ ಮನದಾಳದಿಂದ ನೆನೆಯುತ್ತಾ ಇವರಿಬ್ಬರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವರಿಬ್ಬರ ಬಗ್ಗೆ ಸ್ವಲ್ಪ ಮಾತಾಡೋಣ. ಮಹಾತ್ಮ ಗಾಂಧೀಜಿಯವರು 1948ರಲ್ಲಿ ಪೋರಬಂದರಿನಲ್ಲಿ ಮೋಹನ್ದಾಸ್ ಕರಮಚಂದ ಗಾಂಧಿ ಮತ್ತು ಪುತಲಿಬಾಯಿಯವರ ಪುತ್ರನಾಗಿ ಜನಿಸಿದರು. ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದಂತಹ ಮಹಾನ್ ನಾಯಕರು ಇವರು. ಇವರ ಅಹಿಂಸೆ ಮತ್ತು ಸತ್ಯದ ತತ್ವಗಳು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿವೆ. ಇಂದು ಇವರ 155ನೇ ಜನ್ಮದಿನದ ವಾರ್ಷಿಕೋತ್ಸವವಾಗಿದೆ. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮೊಘಲ್ ರಾಯ್ನಲ್ಲಿ 1904ರಲ್ಲಿ ಶ್ರೀಮತಿ ರಾಮ್ ದುಲಾರಿ ದೇವಿ ಮತ್ತು ಶ್ರೀಯುತ ಪ್ರಸಾದ್ ಶಾಸ್ತ್ರಿ ದಂಪತಿಗಳಿಗೆ ಪುತ್ರನಾಗಿ ಜನಿಸಿದ್ರು. ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ ಮತ್ತು ಅನ್ನಿ ಬೆಸೆಂಟ್ ಅವರಿಂದ ಪ್ರಭಾವಿತರಾಗಿ 1920ರ ದಶಕದಲ್ಲಿ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಸೇರ್ಕೊಂಡ್ರು. ನಂತರ ಹಲವಾರು ಸ್ಥಾನಗಳನ್ನು ಗಳಿಸಿದ ನಂತರ 1947ರಲ್ಲಿ ಭಾರತ ಸರ್ಕಾರದ ಪ್ರಧಾನಮಂತ್ರಿ ನೆಹರು ಅವರ ಕ್ಯಾಬಿನೆಟ್ ಸಹೋದ್ಯೋಗಿಗಳಲ್ಲಿ ಇವರು ಪ್ರಮುಖರಾದರು. 1951ರಿಂದ 56ರವರೆಗೆ ರೈಲ್ವೆ ಸಚಿವರಾಗಿದ್ದರು. ನಂತರ ಗೃಹ ಮಂತ್ರಿ. ಇದೇ ರೀತಿ ಹಲವಾರು ಪ್ರಮುಖ ಸ್ಥಾನಗಳನ್ನು ನಿಭಾಯಿಸಿದ ನಂತರ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಭಾರತದಲ್ಲಿ ಹಾಲು ಸಹಕಾರಿ ಮತ್ತು ರಾಷ್ಟ್ರೀಯ ಡೇರಿ ಅಭಿವೃದ್ಧಿ ಮಂಡಳಿಯನ್ನು ರಚಿಸುವ ಮೂಲಕ ಶ್ವೇತ ಕ್ರಾಂತಿಯನ್ನೇ ಮಾಡಿದ್ರು. ಭಾರತದಲ್ಲಿ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತಾ ಶಾಸ್ತ್ರಿಯವರು 1965ರಲ್ಲಿ ಹಸಿರು ಕ್ರಾಂತಿಯ ಮೂಲಕ ಭಾರತದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚಳಕ್ಕೆ ಕಾರಣವಾದರು, ವಿಶೇಷವಾಗಿ ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶಗಳಲ್ಲಿ. ಎರಡನೇ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ದೇಶವನ್ನು ಮುನ್ನಡೆಸುತ್ತಾ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಮಾಡಿದ್ರು. ಅಂದ್ರೆ ಸೈನಿಕರಿಗೆ ಮತ್ತು ರೈತರಿಗೆ ನಮಸ್ಕಾರ ಎಂದು. ಯುದ್ಧದ ಸಮಯದಲ್ಲಿ ಇದು ಉತ್ತಮ ಸಂಘಟನೆಗೆ ಕಾರಣವಾಗಿ ಬಹಳ ಜನಪ್ರಿಯವಾಯಿತು. ನಂತರ 1966 ಜನವರಿಯಲ್ಲಿ ತಾಷ್ಕೆಂಟ್ ಘೋಷಣೆಯೊಂದಿಗೆ ಔಪಚಾರಿಕವಾಗಿ ಯುದ್ಧವು ಕೊನೆಗೊಂಡಿತು. ಮರುದಿನವೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಿಧನರಾದರು. ಧನ್ಯವಾದಗಳು.